ಮಾರ್ನಿಂಗ್. ನಾವು ಮರಾಠ ಮಂಡಲ ಡೆಂಟಲ್ ಕಾಲೇಜಿಂದ ಬಂದೀವಿ. ಇವತ್ತೊಂದು ಸತಿ ಏನು ಮಾಡ್ತೀವಿ, ನಿಮ್ದೆಲ್ಲ ಹಲ್ಲ ತಪಾಸಣೆ ಮಾಡಿ ನೋಡ್ತೀವಿ. ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಇವತ್ತು ನಿಮಗೆ ಹೇಳ್ತೀವಿ. ನೀವೇನು ಮಾಡ್ಬೇಕು, ಅಲ್ಲಿ ನಮ್ಮ ಕಾಲೇಜಿಗೆ ಬಂದು ಟ್ರೀಟ್ಮೆಂಟ್ ತೊಗೋಬೇಕು. ಆ ಟ್ರೀಟ್ಮೆಂಟ್ ಏನಿರುತ್ತೆ ನಿಮಗೆಲ್ಲ ಫ್ರೀ ಆಗಿರುತ್ತೆ. ಆಮೇಲೆ ಏನು ಮಾಡ್ಬೇಕು, ಈ ಜನರಲ್ ಇನ್ಸ್ಟ್ರಕ್ಷನ್ಸ್ ಅದ್ರ ಬಗ್ಗೆ ಫಾಲೋ ಮಾಡ್ಬೇಕಂದ್ರೆ ಪ್ರತಿದಿನ ಎಲ್ಲರೂ ಕಂಪಲ್ಸರಿ 2 ಸರ್ತಿ ಬ್ರಷ್ ಮಾಡಬೇಕು. ಮುಂಚೆನೇ ಬ್ರಷ್ ಮಾಡೋಕ್ಕಿಂತ ನೈಟ್ ಮಲ್ಕೋಕ್ಕಿಂತ ಮುಂಚೆನೇ ಬ್ರಷ್ ಮಾಡ್ತೀರಲ್ಲ, ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ತಿಂದಿದ್ದೆಲ್ಲ ದಿನ ಪೂರ್ತಿ ಎಲ್ಲ ಹಲ್ಲೊಳಗೆ ಸಿಕ್ಕೊಂಡಿರುತ್ತಲ್ಲ, ಅದಕ್ಕೆ ಅವ್ನು ಮಲ್ಕೋಕ್ಕಿಂತ ಮುಂಚೆ ಕಂಪಲ್ಸರಿ ಬ್ರಷ್ ಮಾಡಲೇಬೇಕು. ಆಮೇಲೆ ನೀವೇನು ಬ್ರಷ್ ಯೂಸ್ ಮಾಡ್ತೀರಲ್ಲ, ಟೂತ್ ಬ್ರಷ್, ಅದು ಸಾಫ್ಟ್ ಆಗಿರಬೇಕು. ಹಾರ್ಡ್ ಬ್ರಷ್ ಯೂಸ್ ಮಾಡಬಾರ್ದು, ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು. ಆಮೇಲೆ ಬರೀ ಹೊರಗಿನ ಸೈಡ್ ಅಷ್ಟೇ ತಿಕ್ಕೋಬಾರ್ದು, ಒಳಗಡೆ ಹಲ್ಲಿನ ಒಳಗಡೆ ಸೈಡ್ ಏನಿರುತ್ತಲ್ಲ ಒಳಗಡೆ ಸೈಡ್ ತಿಕ್ಕೋಬೇಕು. ಆಮೇಲೆ ಇಂಪಾರ್ಟೆಂಟ್ ಅಂದರೆ ಟಂಗ್ ಕ್ಲೀನ್ ಮಾಡ್ಕೋಬೇಕು. ಆ ಹಿಂದ್ಗಡೆ ಬ್ರಷ್ ಹಿಂದ್ಗಡೆ ಹಿಂಗೆ ಇರ್ರೆಗ್ಯುಲರ್ ಶೇಪ್ ಕೊಟ್ಟಿರ್ತಾರೆ, ಅದರಲ್ಲಿ ಕ್ಲೀನ್ ಮಾಡ್ಕೊರಿ. ಇಲ್ಲ ಹಲ್ಲು ತಿಕ್ಕೋತೀರಿ ಅದೇ ಸೈಡಿಂದನೂ ಕ್ಲೀನ್ ಮಾಡ್ಕೊರಿ. ಹೇಗೆ ಕ್ಲೀನ್ ಮಾಡ್ಕೊಂಡ್ರು ನಡೆಯುತ್ತೆ. ಟಂಗ್ ಕ್ಲೀನ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸ್ವೀಟ್ಸ್, ನೀವು ಜಾಸ್ತಿ ಸ್ವೀಟ್ಸ್ ತಿಂದರೆ ಜಾಸ್ತಿ ಹಲ್ಲು ಹುಳ ಆಗುತ್ತೆ. ಅದೇನಂದ್ರೆ ಜಾಸ್ತಿ ಊಟ ಆದ ತಕ್ಷಣ ಊಟ ಮಾಡ್ಬೇಕಾದ್ರೆ ತಿಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮಿಡಲ್ ಊಟಕ್ಕಿಂತ ಮಿಡಲ್ ಏನು ತಿಂತೀರಿ ಅವಾಗ ಹಲ್ಲೊಳಗೆ ಸಿಕ್ಕೊಂಡು ಹಲ್ಲು ಹುಳ ಆಗೋ ಚಾನ್ಸಸ್ ಇರುತ್ತೆ. ನೀವು ಎಷ್ಟು ಬೇಕಾದ್ರೆ ಸ್ವೀಟ್ ತಿಂದ್ರಿ ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನು ಊಟ ಮಾಡಬೇಕಾದ್ರೆ ನೀವು ಊಟ ಟೈಮ್ ಒಳಗೆ ತಿನ್ನಬೇಕು. ಮಿಡಲ್ ತಿನ್ನಬಾರ್ದು ಅಷ್ಟೇ. ಸ್ನ್ಯಾಕಿಂಗ್ ಊಟಕ್ಕಿಂತ 2 ಊಟಕ್ಕಿಂತ ಮಿಡಲ್ ಏನು ಸ್ನ್ಯಾಕ್ಸ್ ಮಾಡ್ತೀರಲ್ಲ ಅದು ಕಡಿಮೆ ಮಾಡಬೇಕು. ಊಟದ ಟೈಮ್ ಒಳಗೆ ಮಾಡಬೇಕು. ಇದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ಡೆಂಟಲ್ ಕೇರೀಸ್ ಆಗೋದು, ಹಲ್ಲು ಹುಳ ತಿನ್ನೋ ಪ್ರಾಬ್ಲಮ್ ಎಲ್ಲ ಅಷ್ಟಾಗಲ್ಲ, ಕಡಿಮೆ ಇರುತ್ತೆ. ನೀಟಾಗಿ ಎಲ್ಲರೂ ಹಲ್ಲಿನ ಬಗ್ಗೆ ಕೇರ್ ತಗೋಬೇಕು. ಇದರಿಂದ ನಮ್ಮ ಹಲ್ಲಿನಿಂದನೇ ಜನರಲ್ ಬಾಡಿ ಇದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಈಗ ನಾವು ಒಬ್ಬೊಬ್ಬರಿಗೆ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನದಂದು ನಮ್ಮ ಸಮೃದ್ಧ ಫೌಂಡೇಶನ್ ಫಾರ್ ಡಿಸೇಬಲ್ ಸಮೃದ್ಧ ಅಂಗವಿಕಲರ ಸಂಸ್ಥೆಗೆ ಮರಾಠ ಮಂಡಲ ಕಾಲೇಜಿನಿಂದ ಶಿವರಾಜ್ ಪಾಟೀಲ್ ಸರ್ ಅವರು ಹಾಗೂ ರಾಖಿ ಮೇಡಮ್ ಅವರು ತಮ್ಮ ಎಲ್ಲ ಸಹೋದ್ಯೋಗಿಗಳನ್ನ ಹಾಗೂ ವಿದ್ಯಾರ್ಥಿನಿಯರನ್ನ ನಮ್ಮ ಸಮೃದ್ಧ ಅಂಗವಿಕಲರ ಸಂಸ್ಥೆಗೆ ಕರೆದುಕೊಂಡು ಬಂದು ಒಂದು ಹೆಲ್ತ್ ಕ್ಯಾಂಪ್ನ ಆರ್ಗನೈಸ್ ಮಾಡಬೇಕು ಮತ್ತೆ ಟೀಚ್ ಚೆಕಪ್ ಮಾಡಬೇಕು ಅಂತ ಕೇಳಿಕೊಂಡಾಗ ಅತ್ಯಂತ ಉತ್ಸಾಹದಿಂದ ಒಪ್ಪಿಕೊಂಡು ಇವತ್ತಿನ ದಿನದಂದು ನಮ್ಮ ಸಮ್ಮರ್ ಕ್ಯಾಂಪಿನ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ನಮ್ಮ ಸಮೃದ್ಧ ಸಂಸ್ಥೆ ಎಲ್ಲ ಸದಸ್ಯರಾಗಿರ್ಬೋದು ಒಂದು ಹಲ್ಲಿನ ತಪಾಸಣೆಯನ್ನು ಇಟ್ಟುಕೊಳ್ಳಲು ಇಲ್ಲಿ ಆಗಮಿಸಿರ್ತಾರೆ. ಅವರಿಗೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾಲೇಜಿನ ಸ್ಟಾಫ್ ಆಗಿ ಬಂದಿರತಕ್ಕಂಥ ಶ್ರೀ ಶಿವರಾಜ್ ಪಾಟೀಲ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ಅವರು ಮೊಮೆಂಟೋ ಮತ್ತು ಗಿಡವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸರಿ ಮೇಡಮ್. ಧನ್ಯವಾದಗಳು. ಅದೇ ರೀತಿ ಈ ಒಂದು ಟೀಚ್ ತಪಾಸಣೆ ಏನಿದೆ ಇದರ ಒಂದು ಲಾಭವನ್ನು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸದಸ್ಯರು ಪಡೆದುಕೊಳ್ಳಬೇಕು. ಅದೇ ರೀತಿ ಆದಾಗ್ಯೂ ತಮಗೆ ಯಾರಾದ್ರೂ ಈಗ ಅವರ ತಪಾಸಣೆ ಮಾಡಿ ತಮಗೆ ಏನಾದ್ರು ತೊಂದರೆ ಇದ್ರೆ ಅಥವಾ ಏನಾದ್ರು ಟ್ರೀಟ್ಮೆಂಟ್ ಇದ್ರೆ ನೀವು ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಅದು ನೀವು ಕಾಲೇಜಲ್ಲಿ ಹೋಗಿ ತೋರಿಸಿದ್ರೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ. ಇದರ ಲಾಭವನ್ನು ಎಲ್ಲರೂ ಪಡೆದುಕೊಳ್ಳಬೇಕು. ಹಾಗೂ ಇಲ್ಲಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದು ನಮ್ಮ ಒಂದು ವಿದ್ಯಾರ್ಥಿಗಳ ಹಲ್ಲಿನ ತಪಾಸಣೆ ಆಗಿ ಬಂದಿರತಕ್ಕಂಥ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ ನೀಡುವ ಮೂಲಕ ಗೌರವಿಸಬೇಕು. ಇನ್ನು ಮುಂದಿನದಾಗಿ ಹಲ್ಲಿನ ತಪಾಸಣೆಯನ್ನು ಆರಂಭಿಸಲು ನಾವು ಎಲ್ಲ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡ್ತೇವೆ.
ಬ್ರಷ್ ಮಾಡಿ. ಸ್ವಚ್ಛ ಮಾಡಬೇಕು.
ಬರ್ತಿದ್ದಿ ಒಂದು ಎಕ್ಸ್ರೆ ತಗೊಂಡು ನೋಡ್ತೀವಿ ಬರ್ತಿದ್ದೀರೋ ಇಲ್ಲ ಅಂತ ಹೇಳಿ ಆಮೇಲೆ ಹೇಳ್ತೀವಿ ಅದು ಒಂದೊಂದ್ಸಲ ಅಲಗಾಡ್ತದೆ ಆಮೇಲೆ ಸ್ವಲ್ಪ ಅವಾಗ ಬಾವು ಅದೆರಡು ಕಡೆ ಫಸ್ಟ್ ಒಂದ್ಸಲ ಬರ್ತಿದ್ದೆ ಸರ್, ಮೇಡಮ್ ಸಿಮೆಂಟ್ ಹಾಕಿದ್ರು ಸರ್, ಇದು ಹಾಲು ಅಲ್ಲೇ ಕಟ್ಸಿದ್ದೆ ಸರ್,
ಈಗ ಅವ್ರು ಬಾ ಅಂದಿದ್ರೆ ಮತ್ತೆ ಅದು ಏನಾಯ್ತು ಅದ್ರದ್ದು ಫೋಟೋ ಯಾಕಂದ್ರೆ ಅವ್ರು ಇಲ್ಲ ಸ್ವಲ್ಪ ಹನಿ ಬೇಕು. ಹಾಂ ಹಾ. ಅದು ಈ ವಾಶ್ ಮಾಡೋದು ಬೇರೆ ಬೇರೆ ಅಲ್ಲಿ ಬರೋದು ಮುಖ ಬರೀ ಈಗ ಎಷ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಯ್ತು ಹೌದು. ಇದು actually ನಿಮ್ಗೆ ಒಳಗೆ ಒಂದು ಸ್ವಲ್ಪ ಕೆಳಗೆ ಅದು ಎದಕ್ಕೆ ಬರ್ಬೇಕಂದ್ರೆ ಇಲ್ಲಿ ಹೊರಗೆ ಒಂದು ಸಣ್ಣ ಹಲ್ಲ ಆಮೇಲೆ ಅಂತಾರಲ್ಲ ಅವ್ರು ಸಣ್ಣಾಗಿದ್ದಾಗೆಲ್ಲ ಬಿದ್ದು ಒಂದು 6 ವರ್ಷ ಆಯ್ತು 6 ಇಂದ 10 ವರ್ಷ ಒಳಗೆ ನಾವು ಬಿದ್ದು ಹೊಸ ಪರ್ಮನೆಂಟ್ ಕರೆಕ್ಟ್ ನಾರ್ಮಲ್ ಆಗಿ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಬಂದ ಮೆಂಬರ್ಶಿಪ್ ಕಾಲೇಜಿಗೆ ಬಂದರೆ ತೋರಿಸ್ಬಿಡು. ಈಗ ಇನ್ವೆಸ್ಟ್ಮೆಂಟ್ 5 ವರ್ಷ
ಎಸ್ ಸರ್. ಹಾಂ ಸರ್. ಬಂದ್ವಲ್ರಿ?